ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಅನ್ವೇಷ್ ಕೆ ಯಾವಗಲ್. ಇವತ್ತು ನಾವು ಬಸವನಗುಡಿಯ NR ಕಾಲನಿಯಲ್ಲಿರುವಂಥ ಬಸ್ ಸ್ಟ್ಯಾಂಡ್ ಪಕ್ಕ ಹೊಸ ಒಂದು ಹೋಟೆಲ್ ನಾಳೆಯಿಂದ ಕಾರ್ಯಾರಂಭ ಮಾಡ್ತಾ ಇದೆ. ಬಸವನಗುಡಿ ಟಿಫಿನ್ ರೂಮ್ ಅಂತ. ಈ ಹೋಟೆಲ್ಲು ನಮಗೆಲ್ಲ ಬಹಳ ಕುತೂಹಲದಿಂದ ಕಾಯ್ತಾ ಇರುವಂಥ ಹೋಟೆಲ್. ಯಾಕಂದ್ರೆ ಈ NR ಕಾಲನಿ ಬಸ್ ಸ್ಟ್ಯಾಂಡ್ ಹತ್ರ ಬಹುಶಃ ನಾವು ಈ NR ಕಾಲನಿ ಕುಮಾರ ಭವನ ಏನಿದೆ ಅಲ್ಲಿಂದ ನೆಕ್ಕಲಪ್ಪ ಸರ್ಕಲ್ ವರೆಗೂ ಇದೊಂಥರ ಫುಡ್ ಹಬ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ತುಂಬಾ ಹೋಟೆಲ್ಗಳು, ತುಂಬಾ ಬೇರೆ ಬೇರೆ ತರದ ಹೋಟೆಲ್ಗಳೆಲ್ಲ ಬರ್ತಾ ಇದಾವೆ. ಫುಡ್ ಸ್ಟ್ರೀಟ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಅದು ವಿಶೇಷವಾಗಿ ಇದೆಲ್ಲ ವೆಜಿಟೇರಿಯನ್ ಫುಡ್ ಸ್ಟ್ರೀಟ್. ಇಲ್ಲಿ ಯಾವುದು ನಾನ್ ವೆಜ್ ಇಲ್ಲ. ಹೀಗಾಗಿ ಬಸವನಗುಡಿಯ ಒಂದು ಪರಂಪರೆ ಏನಿದೆ, ಹೆರಿಟೇಜ್ ಏನಿದೆ, ಸುಸಂಸ್ಕೃತರ ಬಡಾವಣೆ ಅಂತ ಏನಿದೆ, ಇಲ್ಲಿ ಒಂದು ಹೊಸ ಹೋಟೆಲ್ ಆ್ಯಡ್ ಆಗ್ತಾ ಇದೆ. ಹೀಗಾಗಿ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ, ಏನೇನಿರುತ್ತೆ, ಹೇಗಿರುತ್ತೆ ಅಂತ. ಅದು ಈ ಹೋಟೆಲ್ ಹೆಸರು ಕೂಡ ಬಸವನಗುಡಿ ಟಿಫಿನ್ ರೂಮ್. ನಮ್ಮ ಬಸವನಗುಡಿಯವರಿಗಾಗೆ ಮಾಡಿರುವಂಥ ಹೋಟೆಲ್ಲು. ಇದು ನಾಳೆ ಸಾಯಂಕಾಲದಿಂದ ಶುರುವಾಗುತ್ತೆ. ನಾಳೆ ಒಂದಿಷ್ಟು ಐಟಮ್ಗಳನ್ನ ಫ್ರೀ ಆಗಿ ಕೊಡ್ತಾರೆ. ಸಾಯಂಕಾಲ ಕಾಫಿ, ಟೀ, ಪೊಂಗಲು, ಖಾರ ಪೊಂಗಲು, ಸಿಹಿ ಪೊಂಗಲು, ವಡೆ, ಈ ಥರದ್ದೆಲ್ಲ ನಾಳೆ ಒಂದಿಷ್ಟು ಐಟಮ್ನ ಎಲ್ಲರಿಗೂ ಟೇಸ್ಟ್ ನೋಡೋದಕ್ಕೆ ಕೊಡ್ತಾರೆ. ಬಟ್ ನೆಕ್ಸ್ಟ್ ಡೇ ಇಂದ ಎಲ್ಲಾ ಥರದ ಫುಡ್ ಐಟಮ್ಸು ಸಿಗುತ್ತೆ. ಅದರಲ್ಲೂ ವಿಶೇಷವಾಗಿ ವೆರೈಟಿ ದೋಸೆ ಹಂಚೆಲ್ಲ ರೆಡಿ ಆಗ್ತಾ ಇದೆ. ಇಡ್ಲಿ ಇದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಫೈನಲ್ ಸ್ಟೇಜ್ ಅಲ್ಲಿ ಇದೆ ಹೋಟೆಲ್ಲು. ನಾಳೆನೇ ಉದ್ಘಾಟನೆ ಆಗುತ್ತೆ. ಈಗಾಗಲೇ ಹೋಮ ಪೂಜೆ ಎಲ್ಲ ಆಗ್ಬಿಟ್ಟಿದೆ. ಇದ್ರ ಜೊತೆಗೆ ನಾಳೆ ವಿಶೇಷವಾದಂಥ ಪೂಜೆ ಕೂಡ ಇರುತ್ತೆ. ಇನ್ನೊಂದು ವಿಶೇಷ ಅಂದ್ರೆ, ಈ ಲೈನಲ್ಲಿ ಮಧ್ಯಾಹ್ನ ಊಟ ಮಾಡೋದಕ್ಕೆ ಒಂದು ರಾಗಿ ಮುದ್ದೆ ಹೋಟೆಲ್ ಬೇಕಾಗಿತ್ತು. ಸೊ ಇನ್ಮೇಲೆ ಇಲ್ಲಿ ರಾಗಿ ಮುದ್ದೆ ಊಟ ಕೂಡ ಸಿಗುತ್ತೆ. ಮಧ್ಯಾಹ್ನ ಹೊತ್ತು ಬಂದ್ರೆ ಬೆಳಗ್ಗೆ ಇಡ್ಲಿ ದೋಸೆ ಇರುತ್ತೆ, ಮಧ್ಯಾಹ್ನ ರಾಗಿ ಮುದ್ದೆ ಚಪಾತಿ ಊಟ ಕೂಡ ಇರುತ್ತೆ. ಸಾಯಂಕಾಲ ಮತ್ತೆ ಅದೇ ಬಜ್ಜಿ ಬೋಂಡ, ಅದ್ರ ಜೊತೆಗೆ ದೋಸೆ ಎಲ್ಲ ಇರುತ್ತೆ. ಸೊ ನಮ್ಮ ಬಸವನಗುಡಿ ಅವ್ರಿಗೆ ನಾವೆಲ್ಲ ಇದೊಂಥರ ನಾವು ತಿಂಡಿ ಪೋತ್ರ ಅಂತಾನೆ ಹೇಳ್ಬೇಕು. ಈ ಏರಿಯಾದಲ್ಲಿರೋರು ನಮಗೆ ವೆರೈಟಿ ಬೇಕು. ಅದು ಎಲ್ಲರೂ ವೆಜಿಟೇರಿಯನ್ಸೇ ಜಾಸ್ತಿ ಇರೋದು ಈ ಏರಿಯಾದಲ್ಲಿ. ಸೊ ನಮಗೆ ಹೊಸ ಒಂದು ಅಪಾರ್ಚುನಿಟಿ ಈಗ ಸಿಕ್ಕಿದೆ. ಮತ್ತೊಂದು ಹೋಟೆಲ್ ಶುರು ಆಗ್ತದೆ. ಎಲ್ಲರೂ ಬನ್ನಿ, ಎಂಜಾಯ್ ಮಾಡೋಣ. ಈ ನೆಕ್ಕಲಪ್ಪ ಸರ್ಕಲ್ ಇಂದ ಕುಮಾರ್ ಭವನ ಇರುವಂತ ಏನ್ ರೋಡ್ ಇದೆ, ನಮ್ಮ NR ಕಾಲನಿ ಮುಖ್ಯ ರಸ್ತೆ, ಇದು ವಿನಾಯಕ ಟೆಂಪಲ್ ಇದೆ ನೋಡಿ, ನೆಕ್ಕಲಪ್ಪ ಸರ್ಕಲ್ ಇಂದ ಅಲ್ಲಿಂದ ಕುಮಾರ್ ಭವನ ತನಕ ನೀವು ನೋಡಿ ಎಲ್ಲಾ ಕಡೆ ಹೋಟೆಲ್ಸ್ ಬರ್ತಾ ಇದೆ. ಬೇರೆ ಬೇರೆ ತರದ್ದು ಚಾಟ್ಸ್ ಇಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ. ಮತ್ತು ಕ್ಲೀನ್ ಆಗಿರುವಂತ ಏರಿಯಾ. ಈ ಬೇರೆ ಏರಿಯಾಗಳು ಸ್ವಲ್ಪ ಕಂಜೆಸ್ಟೆಡ್ ಇದೆ. ಇದು ದೊಡ್ಡ ವಿಶಾಲವಾದ ರಸ್ತೆ, ಎರಡು ಕಡೆ ಹೋಟೆಲ್ಗಳು, ಎಲ್ಲಾ ತರದ ತಿಂಡಿಗಳು ಇದೆ. ಬಸವನಗುಡಿ ಈ ರೋಡ್ ಏನಿದೆ ನಮ್ಮ ಪ್ರೀತಿಯ ಅಭಿಮಾನದ ಒಂದು ಸ್ಟ್ರೀಟ್ ಫುಡ್ ಆಗಿದೆ. ಎಲ್ಲರೂ ಎಂಜಾಯ್ ಮಾಡೋಣ, ಒಳ್ಳೆ ಫುಡ್ ಅನ್ನ ತಿನ್ನೋಣ. ಸಾಯಂಕಾಲ ಎಲ್ಲರೂ ಸೇರಿ ಕಾಫಿ ಕುಡಿಯೋಣ. ಎಲ್ಲರೂ ಬನ್ನಿ, ಎಂಜಾಯ್ ಮಾಡೋಣ. ನಿಮ್ಗೆ ಇದು ಲೊಕೇಶನ್ ಎಲ್ಲಿ ಅಂತ ಕನ್ಫ್ಯೂಷನ್ ಆಗ್ಬೋದು. ಅದಕ್ಕೆ ಲೊಕೇಶನ್ ತೋರಿಸ್ತೀನಿ ನೋಡಿ. ನೋಡಿ ಅದು ಲೊಕೇಶನ್ ಎಲ್ಲಿ ಅಂತ ನೀವು ಕೇಳ್ಬೋದು. ಲೊಕೇಶನ್ ಈಸಿ ಐಡೆಂಟಿಫೈ ಮಾಡ್ಬೋದು. ನಮ್ಮ NR ಕಾಲನಿ BMTC ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದರ ಪಕ್ಕನೆ ಆ ಕಡೆ ಸೌತ್ ಕಿಚನ್, ಈ ಕಡೆ ಬಸವನಗುಡಿ ಟಿಫಿನ್ ರೂಮ್ ಹೊಸದು. ನಿಮ್ಗೆ ಇನ್ನೂ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮ್ಮ C ಅಶ್ವಥ್ ಕಲಾಭವನ ಇದೆಯಲ್ಲ, ಅದರ ಎಕ್ಸಾಕ್ಟ್ ಅಪೋಸಿಟ್ ಅಲ್ಲೇ ಇದು ಹೊಸ ಹೋಟೆಲ್ ಬರ್ತಾ ಇದೆ. ಈ ಕಡೆ ನಂದಿನಿ ಬೂತ್ ಇದೆ, ಭವಾನಿ ಟೆಂಪಲ್ ಇದೆ, ಸಿಮೆಂಟ್ ರೋಡ್ ಬೇರೆ ಆಗಿದೆ, ಪಾರ್ಕಿಂಗ್ ಕೂಡ ಸಾಕಷ್ಟು ಜಾಗ ಇದೆ. ಸೊ ಒಳ್ಳೆ ಜಾಗದಲ್ಲಿ ಒಳ್ಳೆ ಒಂದು ಹೋಟೆಲ್ ಶುರು ಆಗ್ತಾ ಇದೆ. ಮೊದ್ಲು ಇಲ್ಲಿ ಘಮ ಘಮ ಅಂತ ಒಂದು ಉತ್ತರ ಕರ್ನಾಟಕದ ಹೋಟೆಲ್ ಇತ್ತು. ಇವಾಗ ಅವರು ಶಿಫ್ಟ್ ಆದ್ಮೇಲೆ ಹೊಸ ಹೋಟೆಲ್ ಬಂದಿದೆ. ಎಲ್ಲ ಫುಲ್ ರಿನೋವೇಟ್ ಮಾಡಿದ್ದಾರೆ. ತುಂಬಾ ಕ್ಲೀನ್ ಆಗಿ ಹೈಜಿನಿಕ್ ಆಗಿ ಮಾಡಿದ್ದಾರೆ. ಇದು ಸೆಲ್ಫ್ ಸರ್ವಿಸ್ ಮಾತ್ರ ಇರುತ್ತೆ. ಬಸವನಗುಡಿ ಟಿಫಿನ್ ರೂಮ್ ಅಂತ ಬಸವಣ್ಣನ ಚಿತ್ರ ಬೇರೆ ಇದೆ. ನಮ್ಮ ಬಸವನಗುಡಿ ಹೆಸರಿರುವಂತ ಬಸವನಗುಡಿಯ ಹೋಟ್ಲು. ಸೊ ಇದಕ್ಕೆ ನಾವು ನಾಳೆಯಿಂದನೇ ಲಗ್ಗೆ ಇಡೋಣ. ಎಲ್ರು ಬನ್ನಿ, ಎಂಜಾಯ್ ಮಾಡೋಣ. ಆಲ್ ದಿ ಬೆಸ್ಟ್. ಎಲ್ಲರೂ ಬನ್ನಿ. ಥ್ಯಾಂಕ್ ಯು.